2019-20 ಶೈಕ್ಷಣಿಕ ವರ್ಷದ ಯುಡೈಸ್ ಪ್ಲಸ್ ಅಪ್ಡೇಟ್ ಮಾಡುವ ಕುರಿತು ಈ ವಿಡಿಯೋವನ್ನು ಹೊರತರಲಾಗಿದ್ದು, ಮಾರ್ಗದರ್ಶನ ಮಾನ್ಯ ಶ್ರೀ ರುದ್ರಪ್ಪ ಹುರುಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಾದಾಮಿ, ಸಹಾಯ ಮತ್ತು ಸಹಕಾರ ಮಾನ್ಯ ಶ್ರೀ MP ಮಾಗಿ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಬಾದಾಮಿ. ಈ ವಿಡಿಯೋದ ಪರಿಕಲ್ಪನೆ ಶ್ರೀ ರವಿ ಕಂಗಳ್ BRP BRC ಬಾದಾಮಿ. ಬನ್ನಿ ಸ್ನೇಹಿತರೆ, ಯುಡೈಸ್ ಪ್ಲಸ್ ಮಾಹಿತಿಯನ್ನು ತಿಳಿಯೋಣ. ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, 2019-20 ಶೈಕ್ಷಣಿಕ ವರ್ಷದ ಯುಡೈಸ್ ಮಾಹಿತಿಯನ್ನು ಹೇಗೆ ಪ್ರತಿ ಶಾಲೆಯವರು ಅಪ್ಡೇಟ್ ಮಾಡಬೇಕೆಂಬುವ ಮಾಹಿತಿಯನ್ನು ಹೊತ್ತು ಈ ವಿಡಿಯೋವನ್ನು ಮಾಡಲಾಗಿದೆ. ಮೊದಲು ತಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ SATS ತಂತ್ರಾಂಶದಲ್ಲಿ ತಮ್ಮ ಶಾಲೆಯ ಮಾಹಿತಿಯನ್ನು ಇಲ್ಲಿ ಮೊದಲು ಓಪನ್ ಮಾಡೋಣ. ಸೊ ನಾನಿಲ್ಲಿ ನೋಡ್ಬೋದು, ಸ್ಕೂಲ್ ಮ್ಯಾನೇಜ್ಮೆಂಟಲ್ಲಿ ಅಪ್ಡೇಟ್ ಸ್ಕೂಲ್ ಇನ್ಫಾರ್ಮೇಷನ್ ಆ್ಯಂಡ್ ಯುಡೈಸ್ ಪ್ಲಸ್ ಅಂತ ಸೆಕೆಂಡ್ ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಯುಡೈಸ್ ಪ್ಲಸ್ ಮಾಹಿತಿ ನಮಗಿಲ್ಲಿ ತೆಗೆದುಕೊಳ್ಳುತ್ತೆ. ಸೊ ಈಗಾಗಲೇ ಕಳೆದ ವರ್ಷ 2018-19 ತಾವೆಲ್ಲ ಸಬ್ಮಿಟ್ ಮಾಡಿದ್ದು ತಾವು ಗಮನಿಸಿದ್ರಿ. ಈ ರೀತಿಯಾಗಿ ಸಬ್ಮಿಟ್ ಸ್ಟೇಟಸ್ ಎಲ್ಲ ನೀಲಿ ಬಣ್ಣದಲ್ಲಿ ರೈಟ್ ಕ್ಲಿಕ್ಕಲ್ಲಿ ಬರ್ತಾ ಇದೆ. ಸೊ ಹಾಗೆ ವೆಲ್ಡೇಟ್ ಸ್ಟೇಟಸ್ಸು ಕೂಡ ಈ ರೀತಿ ರೈಟ್ ಬಂದಿರುವಂಥದ್ದನ್ನು ಗಮನಿಸಿದ್ರಿ. ಸೊ ಇವಾಗ ನಾವು 2019-20 ಶೈಕ್ಷಣಿಕ ವರ್ಷದ ಮಾಹಿತಿಯನ್ನು ಹಾಕೋಣ. ಸೊ ಮೊದಲು ಈ 2019-20 ಶೈಕ್ಷಣಿಕ ವರ್ಷದಲ್ಲಿ ನೋಡಿದಾಗ ನೀವು ಈಗ ಗಮನಿಸ್ತಾ ಇದ್ದೀರಿ. ಸೊ ಒಟ್ಟು 11 ಸೆಕ್ಷನ್ಗಳು ಇಲ್ಲಿ ಬರ್ತಾ ಇದ್ದಾವೆ. ಪ್ರತಿಯೊಂದು ಸೆಕ್ಷನನ್ನು ತಾವು ಓಪನ್ ಮಾಡಿದಾಗ ಇಲ್ಲಿ ಸಬ್ಮಿಟ್ ಸ್ಟೇಟಸಲ್ಲಿ ರೈಟ್ ಕ್ಲಿಕ್ ಬರಬೇಕು ನೀಲಿ ಬಣ್ಣದಲ್ಲಿ, ಹಾಗೆ ವ್ಯಾಲಿಡೇಟ್ ಸ್ಟೇಟಸಲ್ಲಿಯೂ ಕೂಡ ನೀಲಿ ಬಣ್ಣದಲ್ಲಿ ರೈಟ್ ಕ್ಲಿಕ್ ಬರಬೇಕು. ಇವೆಲ್ಲವುಗಳು ಆದಮೇಲೆ ತಾವು ಯುಡೈಸ್ ಪ್ಲಸ್ಸನ್ನು ಫ್ರೀಸ್ ಮಾಡ್ಬೋದು. ಸೊ ಮೊದಲನೇದಾಗಿ ಸ್ಕೂಲ್ ಪರ್ಟಿಕ್ಯುಲರಲ್ಲಿ ಈಗಾಗಲೇ ಈ ಶಾಲೆಯವರು ಮಾಹಿತಿಯನ್ನು ಹಾಕಿದ್ದಾರೆ. ಸೊ ಇಲ್ಲಿ ಒಟ್ಟಾರೆ ಈ ಸ್ಕೂಲ್ ಡೀಟೇಲ್ಸಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಪರಿಶೀಲಿಸಿ ಸರಿಯಾದಂಥ ಮಾಹಿತಿಯನ್ನು ಇಲ್ಲಿ ಭರ್ತಿ ಮಾಡಿ ಅಪ್ಡೇಟ್ ಮಾಡಬೇಕಾಗತ್ತೆ. ಅಪ್ಡೇಟ್ ಮಾಡಿದ ನಂತರದಲ್ಲಿ ಮತ್ತೆ ಪುನಃ ವಾಪಸ್ ಬಂದು ಇಲ್ಲಿ ಏರೋ ಮಾರ್ಕ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ವಾಪಸ್ ಹೋಗಿ. ಸೊ ಮತ್ತೆ ತಾವು ಇಲ್ಲಿ ಮತ್ತೊಮ್ಮೆ ತಾವು ಓಪನ್ ಮಾಡಿದಾಗ ಸ್ಕೂಲ್ ಪರ್ಟಿಕ್ಯುಲರ್ಸ್, ಸೊ ಇಲ್ಲಿ ಕೊನೆಯಲ್ಲಿ ವ್ಯಾಲಿಡೇಟ್ ಅಂತ ಬರುತ್ತೆ. ಸೊ ವ್ಯಾಲಿಡೇಟ್ ಕ್ಲಿಕ್ ಮಾಡಿದಾಗ ತಮಗೆ ಈ ರೀತಿಯಾಗಿ ಸೊ ಸೆಕ್ಷನ್ 1ರಲ್ಲಿ A1 ಸಬ್ಮಿಟ್ ಸ್ಟೇಟಸ್ಸು ರೈಟ್ ಆಗಿದೆ. ಸೊ ವ್ಯಾಲಿಡೇಟ್ ಸ್ಟೇಟಸ್ಸು ಕೂಡ ರೈಟ್ ಆಗಿದೆ. ಸೊ A2ದಲ್ಲಿ ಏನು ಬರ್ತಾ ಇದೆ ಅಂದರೆ ಸ್ಕೂಲ್ ಪರ್ಟಿಕ್ಯುಲರ್ಸ್ ಬರ್ತಾ ಇದೆ. ಸೊ ಇಲ್ಲಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಶಾಲೆ ನಡೆದ ದಿನಗಳನ್ನು ಇಲ್ಲಿ ಹಾಕಬೇಕಾಗತ್ತೆ. ಸೊ ಇಲ್ಲಿ 235, 233 ಕಾಮನ್ ಆಗಿರುತ್ತೆ. ಸೊ ನಿಮ್ಮ ಶಾಲೆಯಲ್ಲಿ ಎಷ್ಟು ಕಳೆದ ವರ್ಷ ಶಾಲೆ ನಡೆದ ದಿನಗಳಿದ್ದಾವೆ ಅವುಗಳನ್ನು ಇಲ್ಲಿ ಹಾಕೋಬೇಕು. ಸೊ ನೆಕ್ಸ್ಟ್ RTE ನಾರ್ಮ್ಸ್ ಬಗ್ಗೆ ಇಲ್ಲಿ ಕೇಳುತ್ತೆ. ಸೊ ಈ RTE ನಾರ್ಮ್ಸಲ್ಲಿ ಅನುದಾನಿತ ಮತ್ತು ಅನುದಾನ ರಹಿತ, ಕಳೆದ ವರ್ಷ ಅನುದಾನ ಈ ಶೈಕ್ಷಣಿಕ ವರ್ಷದಿಂದ ಅನುದಾನ ರಹಿತದಲ್ಲಿ ಯಾವುದೇ ರೀತಿಯಾದಂಥ RTE ಮಕ್ಕಳಿಲ್ಲ. ಆದರೆ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಇರುವಂಥ ಎಲ್ಲ RTE ಮಕ್ಕಳನ್ನು ಇದರಲ್ಲಿ ಸರಿಯಾಗಿ ನಾವಿಲ್ಲಿ ಭರ್ತಿ ಮಾಡಬೇಕಾಗತ್ತೆ. ಇದು ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಸೊ ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಏನು ಅನ್ವಯ ಆಗೋದಿಲ್ಲ. ಸೊ ಇಲ್ಲಿ CC ಬಿಂಗ್ ಇಂಪ್ಲಿಮೆಂಟ್ ಇನ್ ಸ್ಕೂಲ್ ಅಂತ ಇದೆ. ಸೊ ಪ್ರೈಮರಿ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿದ್ದಾರೆ, ಅಪ್ಪರ್ ಪ್ರೈಮರಿ ಹಾಗೆ ಸೆಕೆಂಡ್ರಿಲಿ ಎಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಶಾಲೆಯವರು ಪ್ರೈಮರಿನೂ ಕೂಡ, ಸೊ ಅಪ್ಪರ್ ಪ್ರೈಮರಿ ಇರೋದರಿಂದ ಅಪ್ಪರ್ ಪ್ರೈಮರಿ ಹಾಗೂ ಸೆಕೆಂಡ್ರಿ ಎರಡು ಸೇರಿ ಇರೋದರಿಂದ ಇಲ್ಲಿ ಎಸ್ ಕೊಟ್ಟಿದ್ದಾರೆ. ಸೊ ಮೊದಲು ನಾವಿಲ್ಲಿ ಎಡಿಟ್ ಅಂತ ಆಪ್ಷನ್ ಬರುತ್ತೆ. ಸೊ ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಮಾತ್ರ ಎಲ್ಲ ಮಾಹಿತಿಗಳನ್ನು ನಾವು ಭರ್ತಿ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇಲ್ಲಿ ಪ್ರೈಮರಿನೂ ಇದೆ, 1 to 5th ಕ್ಲಾಸನ್ನು ಇದೆ. ಸೊ ಎಸ್ ಕೊಡೋಣ. ಹಾಗೆ 6ರಿಂದ 8 ಇದೆ ಅಪ್ಪರ್ ಪ್ರೈಮರಿ, ಸೆಕೆಂಡ್ರಿ ಇದೆ. ಸೊ ಫಾರ್ ಹೈಯರ್ ಸೆಕೆಂಡ್ರಿ ಕೊಟ್ಟಿದ್ದಾರೆ ಇವರು. ಸೊ ಇದನ್ನು ನೋ ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ 1 to 10ವರೆಗೆ ಇರೋದರಿಂದ ಫಾರ್ ಸೆಕೆಂಡ್ರಿವರೆಗೆ ಎಸ್ ಅಂತ ಕೊಡಬೇಕು. ಸೊ ಯಾವ್ಯಾವಲ್ಲಿ ಮಾಹಿತಿಯನ್ನು ಹೀಗೆ ಸಮರ್ಪಕವಾಗಿ ತುಂಬ್ತಾ ಹೋಗಬೇಕು.
ಸೊ ನೆಕ್ಸ್ಟ್ ಇಲ್ಲಿ ಒಂದೊಂದೇ ಅಂಶವನ್ನು ತಾವು ಪರಿಶೀಲನೆ ಮಾಡ್ತಾ ಹೋದಾಗೆ ಸೊ ಇಲ್ಲಿ ವೆದರ್ ಎನಿ ಔಟ್ ಆಫ್ ಚಿಲ್ಡ್ರನ್ ಎನ್ರೋಲ್ಡ್ ಇನ್ ದ ಸ್ಕೂಲ್ ಆರ್ ಅಟೆಂಡಿಂಗ್ ಸ್ಪೆಷಲ್ ಟ್ರೈನಿಂಗ್ ಮೂಲಕ ಏನಾದರೂ ನಿಮ್ಮಲ್ಲಿ ಔಟ್ ಆಫ್ ಚಿಲ್ಡ್ರನನ್ನು ಅಡ್ಮಿಷನ್ ಮಾಡ್ಕೊಂಡಿದ್ರೆ ಇಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. ಸೊ ಅವ್ರಿಗೆ ಎಷ್ಟು ಮಕ್ಕಳಿಗೆ ರಿಮಿಡಿಯಲ್ ಟೀಚಿಂಗ್ ಕೊಡ್ತಾ ಇದ್ದೀರಿ ಅನ್ನುವಂಥ ಮಾಹಿತಿಯನ್ನು ಸಂಖ್ಯೆ ಹಾಕಬೇಕಾಗತ್ತೆ. ಹೀಗೆ ಪ್ರತಿಯೊಂದನ್ನು ತಾವು ಇಲ್ಲಿ ಕೂಲಂಕುಷವಾಗಿ ನೋಡ್ತಾ ಮುಖ್ಯೋಪಾಧ್ಯಾಯರು ಇಲ್ಲಿ ಒಂದು ಅಂಶವನ್ನು ಬಿಡದೇನೆ ಸಮರ್ಪಕವಾಗಿ ಭರ್ತಿ ಮಾಡಿ ಸೊ ಇಲ್ಲಿ ನೋಡ್ಬೋದು ತಾವು 1.50 ಇದರಲ್ಲಿ ಮಾಹಿತಿಯಲ್ಲಿ ನಮ್ಮ STMC ಬಗ್ಗೆ ಮಾಹಿತಿ ಇಲ್ಲಿ ನಮಗೆ ಲಭ್ಯವಾಗುತ್ತೆ. ಸೊ ನಿಮ್ಮಲ್ಲಿರುವಂಥ ಒಟ್ಟು STMC ಮೆಂಬರ್ಸು ಅಲ್ಲಿ ಮೇಲು ಮತ್ತು ಫಿಮೇಲ್ ಹಾಕಬೇಕಾಗತ್ತೆ. ನಂತರದಲ್ಲಿ ಅವರ ಕಾಸ್ಟ್ ವೈಸ್ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ತಾವು ಭರ್ತಿ ಮಾಡಿ ಇದು ಸ್ಕೂಲ್ ಪರ್ಟಿಕ್ಯುಲರ್ ಅಪ್ಡೇಟ್ A2ದಲ್ಲಿ ಓನ್ಲಿ ಫಾರ್ ಸೆಕೆಂಡ್ರಿ ಆ್ಯಂಡ್ ಹೈಯರ್ ಸೆಕೆಂಡ್ರಿ ಸ್ಟೇಜಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಸೊ ಈ ರೀತಿಯಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಪ್ರತಿಯೊಂದನ್ನು ಹಾಕಿ ಇಲ್ಲಿ ಅಪ್ಡೇಟ್ ಅಂತ ಇದೆ, ಅಪ್ಡೇಟ್ ಕೊಡಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಸೆಕ್ಷನ್ 2ದಲ್ಲಿ ಫಿಸಿಕಲ್ ಫೆಸಿಲಿಟೀಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಅಂತ ಬರುತ್ತೆ. ಸೊ ಇದನ್ನು ಬಹಳಷ್ಟು ಜನ ಶಿಕ್ಷಕರು ಬಹಳಷ್ಟು ಮಾಹಿತಿಯನ್ನು ತಪ್ಪಾಗಿ ಹಾಕ್ತಾ ಇದ್ದಾರೆ. ಸೊ ತಮ್ಮ ಶಾಲೆಯಲ್ಲಿರುವಂಥ ಒಟ್ಟು ಕಟ್ಟಡಗಳು ಬಿಲ್ಡಿಂಗ್ಸ್ ಎಷ್ಟಿದ್ದಾವೆ ಅನ್ನುವಂಥದ್ದು ನಾವಿಲ್ಲಿ ಸ್ಟೇಟಸ್ ಆಫ್ ದ ಬಿಲ್ಡಿಂಗ್ ಇಲ್ಲಿ ನೋಡಿ ಪ್ರೈವೇಟ್ ಇದೆ. ಸೊ ಇಲ್ಲಿ ಗೋರ್ಮೆಂಟ್ ಅಂತ ಹಾಕಬೇಕಾಗಿತ್ತು, ನೋಡಿ ಈಗ ಇಲ್ಲಿ ಪ್ರೈವೇಟ್ ಅಂತ ಇದೆ. ಸೊ ಇದು ಗೋರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಗೋರ್ಮೆಂಟ್ ಬಿಲ್ಡಿಂಗು. ಪಕ್ಕಾ ವಿತ್ ಇಲ್ಲಿ ಮತ್ತೆ ಆಪ್ಷನ್ ಬರ್ತವೆ, ಪಕ್ಕಾ ವಿತ್ ಕಾಂಕ್ರೀಟ್ ರೂಫು, ಪಾರ್ಷಿಯಲ್ ಪಕ್ಕಾ, ವಿದೌಟ್ ಕಾಂಕ್ರೀಟ್ ರೂಫು, ಕಚ್ಚಾ, ಟೆಂಟು. ಈ ರೀತಿಯಾಗಿ ನಿಮ್ಮ ಶಾಲೆಗಳು ಯಾವ ಸ್ಥಿತಿಯಲ್ಲಿದ್ದಾವೆ ಅನ್ನುವಂಥದ್ದನ್ನು ಹಾಕಿ ಸೊ ಇಲ್ಲಿ ಸಂಖ್ಯೆ ಪಕ್ಕಾ ಎಷ್ಟಿದ್ದಾವೆ, ಪಾರ್ಷಿಯಲಿ ಪಕ್ಕಾ ಎಷ್ಟಿದ್ದಾವೆ, ಕಚ್ಚಾ ಬಿಲ್ಡಿಂಗು, ಟೆಂಟ್ ಬಿಲ್ಡಿಂಗು, ಹೀಗೆ ಇಲ್ಲಿ ಟೋಟಲಿ ನಿಮ್ಮ ಒಂದು ಪರ್ಮಿಸನ್ಸಲ್ಲಿ ಎಷ್ಟು ಶಾಲಾ ಕಟ್ಟಡಗಳಿದ್ದಾವೆ ಅನ್ನುವಂಥದ್ದನ್ನು ಹಾಕಬೇಕಾಗತ್ತೆ. ಸೊ ಬೌಂಡ್ರಿ ವಾಲ್ ಇದ್ದರೆ ಬೌಂಡ್ರಿ ವಾಲ್ ಎಸ್ ಅಂತ ಕೊಟ್ಟು ಪಕ್ಕಾ ಇದೆನೋ, ನೋ ಬೌಂಡ್ರಿ ವಾಲು ಯಾವುದಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಇಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಅದೇ ರೀತಿ ಕ್ಲಾಸ್ ರೂಮನ್ನು ಪ್ರೀ ಪ್ರೈಮರಿ, ಅಪ್ಪರ್ ಪ್ರೈಮರಿ ಎಷ್ಟೆಷ್ಟು ನೀವು ಕ್ಲಾಸ್ ರೂಮ್ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲಿ ಪ್ರೀ ಪ್ರೈಮರಿ ಮತ್ತು ಪ್ರೈಮರಿ, ಅಪ್ಪರ್ ಪ್ರೈಮರಿ 1 to 8th ನಾವಿಲ್ಲಿ ತೋರಿಸ್ಬೇಕಾಗತ್ತೆ. ಸೊ 9th 10th ಇದು RMSA ಶಾಲೆ ಆಗಿರೋದ್ರಿಂದ 1 to 10 ಇರೋದ್ರಿಂದ ಈ ಶಾಲೆಯವರು ಇಲ್ಲಿ ಪ್ರತಿಯೊಂದರಲ್ಲಿ ಎಷ್ಟೆಷ್ಟು ನೀವು ಕ್ಲಾಸ್ ರೂಮನ್ನು ಮಕ್ಕಳಿಗೆ ಯೂಸ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಇಲ್ಲಿ ಹಾಕಬೇಕಾಗತ್ತೆ. ಸೊ ಹೀಗೆ ಪ್ರತಿಯೊಂದೂ ಇಲ್ಲಿ ಪಕ್ಕಾ ಬಿಲ್ಡಿಂಗಲ್ಲಿ ಗುಡ್ ಕಂಡೀಷನ್ ಎಷ್ಟಿದ್ದಾವೆ, ನಂಬರ್ ಆಫ್ ಕ್ಲಾಸ್ ರೂಮ್ ಬೈ ಕಂಡೀಷನ್, ನೀಡ್ಸ್ ಮೇಜರ್ ರಿಪೇರಿ ಎಷ್ಟಿದ್ದಾವೆ, ಮೈನರ್ ರಿಪೇರಿ, ಇವು ಎಲ್ಲವುಗಳು ಟ್ಯಾಲಿ ಮಾಡಿದರೆ ನಿಮ್ಮ ಒಟ್ಟು ಕಟ್ಟಡ ಸಂಖ್ಯೆಗೆ ಸಮನಾಗಬೇಕು. ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಅಂಶವನ್ನು ತಾವು ಇಲ್ಲಿ ಪರಿಶೀಲಿಸಿ ಹಾಕ್ತಾ ಹೋದರೆ, ಮಾಹಿತಿಯನ್ನು ತುಂಬ್ತಾ ಹೋದರೆ, ಡಸ್ ದ ಸ್ಕೂಲ್ ಹ್ಯಾವ್ ಟಾಯ್ಲೆಟ್ ಇದಾವ, ಹಾಗಾದರೆ ಯೂರಿನಲ್ಸ್ ಬೇರೆ, ಟಾಯ್ಲೆಟ್ ಯೂನಿಟ್ಸ್ ಬೇರೆ. ಸೊ ಅದನ್ನು ಸಂಪೂರ್ಣವಾಗಿ ಇಲ್ಲಿ ಎಷ್ಟು ಇದ್ದಾವೆ ಅನ್ನುವಂಥದ್ದನ್ನು ತೋರಿಸ್ಬೇಕಾಗತ್ತೆ. ಸೊ ಹಾಗೆ ಕುಡಿಯುವ ನೀರಿನ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನು ಕೇಳ್ತಾರೆ. ಸೊ ಅದನ್ನು ಕೂಡ ತಾವಿಲ್ಲಿ ಹಾಕಬೇಕಾಗತ್ತೆ. ಸೊ ಪ್ರತಿಯೊಂದನ್ನು ಕೂಡ ಪ್ರತಿ ಅಂಶವನ್ನು ಕೂಡ ಓದಿ ಅದಕ್ಕೆ ಏನು ಮಾಹಿತಿ ಇದೆ, ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ನೋಡಿ ಹಾಗೆ ಎಸ್ ಅಂತಲೇ ಇರ್ತವೆ, ನಿಮ್ಮ ಶಾಲೆಯಲ್ಲಿ ಇರೋದಿಲ್ಲ, ಲಭ್ಯ ಇರೋದಿಲ್ಲ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಡಸ್ ದ ಸ್ಕೂಲ್ ಹ್ಯಾವ್ ಪ್ರಾವಿಷನ್ ಫಾರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಇರುತ್ತೆ. ಸೊ ಮೊದಲು ಮಾಡಿರ್ತಾರೆ, ಸೊ ಇವಾಗ ಅದು ಇರಲ್ಲ, ಅಂದರೆ ಹಾಳಾಗಿರುತ್ತೆ. ಸೊ ಅಲ್ಲಿ ಆ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರದೇ ಇದ್ದರೆ ನೋ ಅಂತ ಕೊಡಬೇಕಾಗತ್ತೆ. ಸೊ ಹೀಗೆ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ತಾವು ಕರೆಕ್ಟಾಗಿ ಎಸ್ ಆರ್ ನೋ ಅನ್ನುವಂಥದ್ದನ್ನು ತಾವಿಲ್ಲಿ ಹಾಕಬೇಕಾಗತ್ತೆ. ಸೊ ಇದು ಸೆಕ್ಷನ್ 2ದಲ್ಲಿ ಬರುವಂಥ ಮಾಹಿತಿ. ಸೊ ಕಿಚನ್ ಬಗ್ಗೆ ಕೇಳ್ತಾ ಇದೆ, ಪ್ರತಿಯೊಂದನ್ನು ತಾವು ಓದ್ತಾ ಇಲ್ಲಿ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಒಂದು ಅಂಶವನ್ನು ಬಿಡದೆ ಮಾಡಿದಾಗ ಇಲ್ಲಿ ಸೇವ್ ಅಂತ ಕೊಡಬೇಕಾಗತ್ತೆ. ಸೊ ಹೀಗೆ ಇದು ಸೆಕ್ಷನ್ 2ದಲ್ಲಿ ಬರುವಂಥ ಮಾಹಿತಿ ಫಿಸಿಕಲ್ ಫೆಸಿಲಿಟೀಸ್. ಸೊ ಹಾಗೆ ಸೆಕ್ಷನ್ 3ದಲ್ಲಿ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಬಗ್ಗೆ ಇಲ್ಲಿ 2 ಆಪ್ಷನ್ ಬರ್ತವೆ. ಒಂದು ನಂಬರ್ ಆಫ್ ನಾನ್ ಟೀಚಿಂಗ್ ಆ್ಯಂಡ್ ಇಲ್ಲಿ ಕ್ಲಿಕ್ ಮಾಡಿದಾಗ 3.1 ಕ್ಲಿಕ್ ಮಾಡಿದಾಗ ಸೊ ನಿಮ್ಮ ಶಾಲೆಯಲ್ಲಿರುವಂಥ ಒಟ್ಟು ಶಿಕ್ಷಕರ ಸಂಖ್ಯೆ ಕೇಳುತ್ತೆ. ಇಲ್ಲಿ ಪ್ರೈವೇಟು ಮತ್ತು ಎಡೆಡ್ ಅನ್ಎಡೆಡ್ ಶಾಲೆಯಲ್ಲಿರುವಂಥ
ಅಕೌಂಟೆಂಟು, ಲೈಬ್ರರಿ ಅಸಿಸ್ಟೆಂಟು, ಹೀಗೆ ಪ್ರತಿಯೊಂದು ಮಾಹಿತಿ, ನಂಬರ್ ಆಫ್ ಸ್ಯಾನ್ಕ್ಷನ್ ಸ್ಟಾಫು, ನಂಬರ್ ಆಫ್ ಸ್ಟಾಪ್ ಇನ್ ಪೊಸಿಷನ್ ಎಷ್ಟಿದ್ದಾವೆ ಅನ್ನುವಂಥದ್ದನ್ನು ತಾವಿಲ್ಲಿ ಇಲ್ಲದೇ ಇದ್ದರೆ 0 ಅಂತ ಹಾಕಬೇಕಾಗತ್ತೆ. ಇಲ್ಲಿ ಹಾಗೆ ಟೀಚಿಂಗ್ ಸ್ಟಾಫ್ ಎಷ್ಟಿದೆ, ಸೊ ಸ್ಯಾಂಕ್ಷನ್ ಎಷ್ಟು, ವರ್ಕಿಂಗ್ ಎಷ್ಟು ಜನ ಟೋಟಲ್ ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ ಇದ್ದಾರೆ ಅನ್ನುವಂಥದ್ದನ್ನು ತಾವಿಲ್ಲಿ ಮೆನ್ಷನ್ ಮಾಡಿ ಸೇವ್ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ 3.2ದಲ್ಲಿ ಏನು ಬರುತ್ತೆಪ್ಪ ಅಂತಂದರೆ ನಮ್ಮ ಶಾಲೆಯಲ್ಲಿರುವಂಥ ಶಿಕ್ಷಕರ ಮಾಹಿತಿ ಬರುತ್ತೆ. ಇಲ್ಲಿ ಟೀಚರ್ಸ್ ಆ್ಯಂಡ್ ಇನ್ಸ್ಟ್ರಕ್ಟರ್ ಬಗ್ಗೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಟೀಚರ್ಸ್ ನೇಮ್ ಸೆಲೆಕ್ಟ್ ಅಂತ ಬಂದಾಗ ನೋ ಟೀಚರ್ ಅವೈಲೇಬಲ್ ಅಂತ ಬರ್ತಾ ಇದೆ ಈ ಶಾಲೆಯಲ್ಲಿ. ಸೊ ಈ ಶಾಲೆಯವರು ಏನು ಮಾಡಬೇಕಾಗತ್ತೆ ಅಂದರೆ ತಾವಿಲ್ಲಿ ಸ್ಕೂಲ್ ಹೀಗೆ ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಇಲ್ಲಿ ಟೀಚರ್ಸ್ ನೇಮ್ಸ್ ಎಲ್ಲವೂ ಅವೈಲೇಬಲ್ ಇದ್ದರೆ ತಾವು ಪ್ರತಿಯೊಬ್ಬರನ್ನು ಮತ್ತೊಮ್ಮೆ ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ ಕೆಲವರು ವರ್ಗಾವಣೆ ಹೋಗಿದ್ದಾರೆ, ಹಾಗೆ ವರ್ಗಾವಣೆಯಿಂದ ನಿಮ್ಮ ಶಾಲೆಗೆ ಬಂದಿದ್ದಾರೆ, ಅಂಥವರೆಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ಹಾಕಬೇಕಾಗತ್ತೆ. ಅದು TDS ಇಂದ ನೇರವಾಗಿ ಇಲ್ಲಿ ಅಪ್ಲೋಡ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಅಕಸ್ಮಾತ್ ಹಾಗಾಗದೇ ಇದ್ದರೆ ಸೊ ನಾವಿಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಸ್ಕೂಲ್ ಮ್ಯಾನೇಜ್ಮೆಂಟಲ್ಲಿ ಇಲ್ಲಿ ನೋಡ್ಬೋದು, ಟೀಚರ್ ಮ್ಯಾನೇಜ್ಮೆಂಟಲ್ಲಿ ನಮಗಿಲ್ಲಿ ಮಾಹಿತಿ ಸಿಗುತ್ತೆ. ಅದು ಅಪ್ಡೇಟ್ ಟೀಚರ್ ಡೇಟಾ ಅಂತ. ಸೊ ಇಲ್ಲಿ ಸುಮ್ಮನೆ ಇದನ್ನು ಹೆಚ್ಚುವರಿಯಾಗಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ನೋಡಿ, ಈ ಶಾಲೆಯಲ್ಲಿ 10 ಜನ ಸ್ಟಾಫ್ ಇದ್ದಾರೆ. ಸೊ ಈ 10 ಜನ ಸ್ಟಾಫೂ ಇಲ್ಲಿ ಮಾಹಿತಿ ಸ್ಟೇಟಸಲ್ಲಿ ಅಪ್ರೂವ್ ಆಗಿದೆ. ಸೊ ಇಲ್ಲಿ ಅಪ್ಡೇಟ್ ಕೊಡಬೇಕಾಗಿತ್ತು, ಅವರು ಅಪ್ಡೇಟ್ ಕೊಟ್ಟಿಲ್ಲ. ಸೊ ಆ ಕಾರಣದಿಂದ ಅಲ್ಲಿ ಟೀಚರ್ಸ್ ಮಾಹಿತಿ ಲಭ್ಯವಾಗಿಲ್ಲ ಅಂತ ನಾನು ಇಲ್ಲಿ ಅಂದ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಇಲ್ಲಿ ಅಪ್ಡೇಟ್ ಮಾಡಿದರೆ ಸೊ ಅಲ್ಲಿ ಸೆಕ್ಷನ್ 3ದಲ್ಲಿ ಆ ಶಿಕ್ಷಕರ ಮಾಹಿತಿ ಬರುತ್ತೆ. ಸೊ ಅಕಸ್ಮಾತಾಗಿ ಬೇರೆಯವರು ನಿಮ್ಮ ಶಾಲೆಗೆ ಬಂದಿದ್ದರೆ ಅವ್ರನ್ನ ಇಲ್ಲಿ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ಅವರನ್ನು ಅವರ KGID ಪ್ರಥಮ KGID ಹಾಕಿ ನಾವಿಲ್ಲಿ ಮಾಹಿತಿಯನ್ನು ಪಡ್ಕೋಬೋದು. ಸೊ ಇದಿಷ್ಟು UDISಲ್ಲಿ 3rd ಸೆಕ್ಷನ್ಗೆ ಸಂಬಂಧಪಟ್ಟಂಥ ಮಾಹಿತಿ ಆಗುತ್ತೆ. ಸೊ ನೋಡ್ಬೋದು, ಮತ್ತೆ ನಾನು UDIS ಮಾಹಿತಿಗೆ ಹೋಗ್ತಾ ಇದ್ದೀನಿ. ಸೊ ಹೀಗೆ ಟೀಚರ್ಸ್ ಆ್ಯಂಡ್ ಇನ್ಸ್ಟ್ರಕ್ಟರ್ಸದ್ದು ಮಾಹಿತಿ ಇನ್ಕ್ಲೂಡಿಂಗ್ ಹೆಡ್ ಟೀಚರ್ದು ನಾವಿಲ್ಲಿ ಮಾಹಿತಿ ಅಪ್ಡೇಟ್ ಇದೆ ಅನ್ನೋಂಥದ್ದನ್ನು ನೋಡಿದಾಗ ಸೊ ಇಲ್ಲಿ ನೀವು ಸಬ್ಮಿಟ್ ಮಾಡಿದಾಗ ರೈಟ್ ಕ್ಲಿಕ್ ಬರ್ತಾ ಹೋಗುತ್ತೆ. ಸೊ ಇನ್ನು ಸೆಕ್ಷನ್ 4 ಅನ್ನುವಂಥದ್ದು ಭಾಳ ಮುಖ್ಯ. ಇದು ಸೆಕ್ಷನ್ 4ನಲ್ಲಿ ಈಗಾಗಲೇ ನಿಮ್ಮ SATS ಮಾಹಿತಿನೇ ಇಲ್ಲಿ ಮರ್ಜ್ ಆಗಿಬಿಡುತ್ತೆ, ಅದರಲ್ಲಿ ಇರುವಂಥದ್ದೇ ಬರುತ್ತೆ. ಸೊ ಮೊದಲನೇದಾಗಿ ನ್ಯೂ ಅಡ್ಮಿಷನ್ ಇನ್ ಗ್ರೇಡ್ 1 ಮೊದಲನೇ ಕ್ಲಾಸಿಗೆ ಎಷ್ಟು ಜನ ಮಕ್ಕಳು ಅಡ್ಮಿಷನ್ ಇದ್ದಾರೆ ಆ ಮಕ್ಕಳ ಮಾಹಿತಿಯನ್ನು ಇಲ್ಲಿ ತೋರಿಸುತ್ತೆ ಸೆಕ್ಷನ್ 4.1ದಲ್ಲಿ. ಸೊ ನಿಮ್ಮ ತರಗತಿಯಲ್ಲಿ ಅಂದರೆ 1ನೇ ಕ್ಲಾಸಿಗೆ ಎಷ್ಟು ಜನ ಇಲ್ಲಿ ನೋಡ್ಬೋದು, ಒಟ್ಟು 31 ಮಕ್ಕಳು ಈ ಶಾಲೆಯಲ್ಲಿ ಅಡ್ಮಿಷನ್ ಇದ್ದಾರೆ. ಸೊ ಇಲ್ಲಿ ಸೇವ್ ಕೊಟ್ಬಿಡೋದು, ಸೇವ್ ಕೊಟ್ಟು ಮತ್ತೆ ಬ್ಯಾಕ್ ಹೋಗಿಬಿಡೋದು. ಸೊ ಹೀಗೆ ಸೆಕ್ಷನ್ 4.1 4.2 ಕೂಡ ಅಷ್ಟೇ. ಎನ್ರೋಲ್ಮೆಂಟ್ ಕರೆಂಟ್ ಅಕಾಡೆಮಿಕ್ ಇಯರ್ ಸೀಸನ್ ಬೈ ಸೋಷಿಯಲ್ ಕ್ಯಾಟಗರಿ ಪ್ರಕಾರ ಇಲ್ಲಿ ಮಕ್ಕಳ ಸಂಖ್ಯೆ ತೋರಿಸುತ್ತೆ. ಸೊ ನೀವು ಈಗ ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ SC ST ಮಕ್ಕಳು ಎಷ್ಟಿದ್ದಾರೆ, OBC ಮಕ್ಕಳು ಎಷ್ಟಿದ್ದಾರೆ, ಮೈನಾರಿಟಿ ಎಷ್ಟಿದ್ದಾರೆ ಎಲ್ಲವನ್ನೂ ಕ್ಲಿಯರಾಗಿ ತೋರಿಸುತ್ತೆ. ಒಂದು ವೇಳೆ ನೀವು SATS ತಂತ್ರಾಂಶದಲ್ಲಿ ಆ ಮಕ್ಕಳ ಮಾಹಿತಿ ಅಪ್ಡೇಟಲ್ಲಿ SC ಮಗು ಇದ್ದು ಅಲ್ಲಿ ಜನರಲ್ ಅಂತ OBC ಅಂತ ಕನ್ಸಿಡರ್ ಆಗಿದ್ದರೆ ಇಲ್ಲಿ ಸರಿ ಅದು OBC ಅಂತಲೇ ಬರುತ್ತೆ. ಸೊ ಅದಕ್ಕೆ ಆ ರೀತಿ ವೇರಿಯೇಷನ್ ಇದ್ದರೆ ಯಾವ ಮಕ್ಕಳ ಒಂದು ಜಾತಿ ಕಾಲಮಲ್ಲಿ ತಪ್ಪಾಗಿದೆ ಅನ್ನುವಂಥದ್ದನ್ನು ನೋಡಿ ಅದನ್ನು ಸರಿಪಡಿಸ್ಕೊಂಡ್ರೆ ನಿಮ್ಮ ಒಂದು 4.2 ಸೆಕ್ಷನ್ ಕ್ಲಿಯರ್ ಆಗುತ್ತೆ. ಸೊ ಹಾಗೆ ರಿಪ್ಟರ್ಸ್ ಬೈ ಗ್ರೇಡ್ ಇನ್ ಕರೆಂಟ್ ಅಕಾಡೆಮಿಕ್ ಇಯರ್ ಸೀಸನ್ ಇಲ್ಲಿ ಒಂದು ವೇಳೆ ರಿಪ್ಟರ್ಸ್ ಯಾರಾದರೂ ಇದ್ದರೆ ಅವರ ಮಾಹಿತಿ ಬರುತ್ತೆ, ಅದು ಇದೆ ಅನ್ನುವಂಥದ್ದನ್ನು ಪರಿಶೀಲಿಸಿ ಸೇವ್ ಕೊಡ್ತಾ ಹೋಗೋದು. ಪ್ರತಿಯೊಂದು 4.1 ಹೇಗೆ ಸೇವ್ ಕೊಡ್ತೀವೋ ಅದೇ ರೀತಿ ಓಪನ್ ಮಾಡಿ ಸೇವ್ ಅಂತ ಕೊಡ್ತಾ ಹೋಗೋದು. ಫಾರ್ ಎಕ್ಸಾಂಪಲ್ 4.6ಅಲ್ಲಿ CWSN ಮಕ್ಕಳ ಮಾಹಿತಿ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಅವರಿಗೆ ಎನ್ರೋಲ್ಮೆಂಟ್ ಬೈ ಗ್ರೇಡ್ ಫಾರ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಎಷ್ಟು ಜನ ಮಕ್ಕಳಿದ್ದಾರೆ, ಸೊ ಅವರಿಗೆ ಯಾವ್ಯಾವ ರೀತಿಯಾದಂಥ ಡಿಸಬಿಲಿಟಿ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಇಲ್ಲಿ ಟೋಟಲ್ ಆಗಿ 26 ಮಕ್ಕಳನ್ನು ಸೊ ಇಲ್ಲಿ ನಾಟ್ ಅಪ್ಲಿಕೇಬಲಲ್ಲಿ ಇದ್ದಾರೆ. ಸೊ ಹಾಗೆ ಇಲ್ಲೊಂದು ಮಗು ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಡಿಸಬಿಲಿಟಿ ಇದೆ. ಸೊ ಇವು ಸರಿಯಾಗಿ ಇದಾವ ಇಲ್ಲ ಅನ್ನುವಂಥದ್ದನ್ನು ತಾವು ಪರಿಶೀಲಿಸಿ ಸೇವ್ ಅಂತ ಕೊಡಬೇಕಾಗತ್ತೆ. ಸೊ ಹೀಗೆ 4ನೇ ಸೆಕ್ಷನ್ನಲ್ಲಿ ಇರುವಂಥ ಶಾಲೆಯ 1ನೇ ತರಗತಿಗೆ ದಾಖಲಿರುವಂಥ ಮಕ್ಕಳು, ಹಾಗೆ ಕರೆಂಟ್ ಅಕಾಡೆಮಿಕ್ ಇಯರಲ್ಲಿ ಸೀಸನ್ ಈ ಸೀಸನ್ನಲ್ಲಿರುವಂಥ ಸೋಷಿಯಲ್ ಕ್ಯಾಟಗರಿ ಮಕ್ಕಳು ಎಷ್ಟಿದ್ದಾರೆ ಅನ್ನುವಂಥದ್ದನ್ನು, ಸೊ ರಿಪ್ಟರ್ಸು, ಹಾಗೆ
ಗ್ರೇಡ್ ಇನ್ ದ ಕರೆಂಟ್ ಅಕಾಡೆಮಿಕ್ ಸೀಸನ್ 4.4 ಏಜ್ ವೈಸ್ ತೋರಿಸ್ತಾ ಇದೆ. ಸೊ ಪ್ರತಿಯೊಂದನ್ನು ಓಪನ್ ಮಾಡಿ ಸೇವ್ ಅಂತ ಕೊಡಬೇಕಾಗುತ್ತೆ. ಇನ್ನು ಸೆಕ್ಷನ್ 5 ಅಲ್ಲಿ ಇನ್ಸೆಂಟಿವ್ ಆ್ಯಂಡ್ ಫೆಸಿಲಿಟೀಸ್ ಪ್ರೊವೈಡೆಡ್ ಟು ಚಿಲ್ಡ್ರನ್ ಅಂತ ಇದೆ. ಸೊ ಇದನ್ನು ಭರ್ತಿ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಾಗತ್ತೆ, ನಿಮ್ಮ SATS ಶಾಲೆಯಲ್ಲಿ ಇನ್ಸೆಂಟಿವ್ ಎಲ್ಲವುಗಳನ್ನು ಹಾಕಿದಾರಾ ಇಲ್ಲ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಬೇಕು. ಸೊ ನಾನಿಲ್ಲಿ ಒಂದು ಡೆಮೋ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇಲ್ಲಿ ಇನ್ಸೆಂಟಿವ್ ಇಂಡೆಂಟ್ ಎಂಟ್ರಿ ಇದೆ. ಸೊ ಇಂಡೆಂಟ್ ಅಂತಲ್ಲ, ಸೊ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟಲ್ಲಿ ಇನ್ಸೆಂಟಿವ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಈ ಇನ್ಸೆಂಟಿವ್ ಡೀಟೇಲ್ಸಲ್ಲಿ ಮ್ಯಾನೇಜ್ ಸ್ಟೂಡೆಂಟ್ ಇನ್ಸೆಂಟಿವ್ ಅಂತ ಬರುತ್ತೆ. ಸೊ ನಾನಿಲ್ಲಿ ಒಂದು ಡೆಮೋ ತೋರಿಸ್ತಾ ಇದ್ದೀನಿ, ಏನು ಮಾಡಿದ್ದಾರೆ ಈ ಶಾಲೆಯಲ್ಲಿ ಅನ್ನುವಂಥದ್ದನ್ನು. ಸೊ ಒಂದು ಸ್ಕೀಮನ್ನು ತಗೋತಾ ಇದ್ದೀನಿ, ಪ್ರೀ ಟೆಕ್ಸ್ಟ್ ಬುಕ್ ಅಂತ. ಸೊ ಸರ್ಚ್ ಕೊಡ್ತಾ ಇದ್ದೀನಿ. ಸೊ 19-20ನೇ ಶೈಕ್ಷಣಿಕ ವರ್ಷದಲ್ಲಿ ಸೊ ಹಾಕಿದ್ದಾರೆ ನೋಡಿ. ಸೊ ಈ ರೀತಿಯಲ್ಲಿ ಇಶ್ಯೂ ಆಲ್ ಇದ್ದಲ್ಲಿ ಇಶ್ಯೂ ಆನ್ ಅವ್ರ ಡೇಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ ಅಂತ. ಹೀಗೆ ಪ್ರತಿಯೊಂದು ಇನ್ಸೆಂಟಿವನ್ನು ನಾವಿಲ್ಲಿ ಶೂ ಆ್ಯಂಡ್ ಸಾಕ್ಸ್ ಕೊಟ್ಟಿದ್ದಾಗಿರ್ಬೋದು, ಸ್ವಿಚಿ ಫ್ಯಾಡ್ ಕೊಟ್ಟಿದ್ದಾಗಿರ್ಬೋದು, ಫಸ್ಟ್ ಸೆಟ್ ಯೂನಿಫಾರ್ಮು, ಬೈಸಿಕಲ್ಲು, ನಿಮಗೆ ಯಾವ ಅನ್ವಯ ಆಗ್ತವೆ ಅವುಗಳ ಇನ್ಸೆಂಟಿವನ್ನು ಇಲ್ಲಿ ಆಲ್ರೆಡಿ ಹಾಕಿರಬೇಕಾಗತ್ತೆ. ಸೊ ನಾನೀಗ ಮತ್ತೆ ಯುಡೈಸ್ಗೆ ಹೋಗ್ತಾ ಇದ್ದೀನಿ. ಸೊ ಸೆಕ್ಷನ್ 5 ನೋಡ್ತಾ ಇದ್ದೀರಿ. ಸೊ ಸೆಕ್ಷನ್ 5 ಅಲ್ಲಿ ಇಲ್ಲಿ ಫೆಸಿಲಿಟೀಸ್ ಪ್ರೊವೈಡೆಡ್ ಟು ಚಿಲ್ಡ್ರನ್ ಲಾಸ್ಟ್ ಅಕಾಡೆಮಿಕ್ ಇಯರ್ ಪ್ರೈಮರಿ ಗ್ರೇಡ್ 1 to 5th ಅಲ್ಲಿ ನಾವು ಎಷ್ಟು ಮಕ್ಕಳಿಗೆ ನಾವು ಇನ್ಸೆಂಟಿವ್ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಮಕ್ಕಳ ಸಂಖ್ಯೆ ತೋರಿಸ್ಬೇಕಾಗತ್ತೆ. ಸೊ ಫಸ್ಟ್ ಸೆಟ್ ಯೂನಿಫಾರ್ಮ್ ಮತ್ತು ಫ್ರೀ ಟೆಕ್ಸ್ಟ್ ಬುಕ್ 1 to 5th ಮಾತ್ರ. ಸೊ ಹಾಗೆ ಇದನ್ನು ಇಲ್ಲಿ ಮಾಹಿತಿಯನ್ನು ತುಂಬಿ ಸಬ್ಮಿಟ್ ಕೊಡಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಅದೇ ರೀತಿ 6ರಿಂದ 8ನೇ ತರಗತಿ. ಸೊ ಫೆಸಿಲಿಟೀಸ್ ಪ್ರೊವೈಡೆಡ್ ಟು CWSN ಲಾಸ್ಟ್ ಅಕಾಡೆಮಿಕ್ ಇಯರಲ್ಲಿ ಏನಾದರೂ ಮಕ್ಕಳಿಗೆ ಮಾಹಿತಿಯನ್ನು, ಅಂದರೆ ಅವರಿಗೆ ಅಗತ್ಯ ಸಾಮಗ್ರಿಗಳನ್ನ ಏನಾದರೂ ವಿತರಣೆ ಮಾಡಿದರೆ ಅದನ್ನು ಕೂಡ ಇಲ್ಲಿ ಹಾಕಬೇಕಾಗತ್ತೆ 5.3ಯಲ್ಲಿ. ಸೊ ನೋಡ್ಬೋದು, ಇಲ್ಲಿ ಅವರಿಗೆ ಬ್ರೈಲ್ ಬುಕ್ಸ್ ಇರ್ಬೋದು, ಹಾಗೆ ಪ್ರತಿಯೊಂದೂ ಕೂಡ ಇಲ್ಲಿ ಮಾಹಿತಿ ಇದೆ. ಫೀಲ್ ಚೇರು, ನಿಮಗೆ ಯಾವುದಾದ್ರೂ ಮಾಹಿತಿಯ ಅವರಿಗೆ ಸಾಮಗ್ರಿಯನ್ನು ವಿತರಣೆ ಮಾಡಿದರೆ ಅದರ ಮಾಹಿತಿಯನ್ನು ಹಾಕಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಸೊ ಇದು ಸೆಕ್ಷನ್ 5ಅಲ್ಲಿ. ಸೊ ಅದೇ ರೀತಿ ಸೆಕ್ಷನ್ 6 ನೋಡ್ಬೋದು, ಆ್ಯನ್ಯುವಲ್ ಎಕ್ಸಾಮಿನೇಷನ್ ರಿಸಲ್ಟ್ ಆ್ಯಟ್ ಎಲಿಮೆಂಟ್ರಿ ಲೆವೆಲ್. ಸೊ ಇಲ್ಲಿ ಏನಾಗುತ್ತೆ, ಕಳೆದ 5ನೇ ಗ್ರೇಡ್ 5 ಮತ್ತು ಗ್ರೇಡ್ 8 ಈ ಮಕ್ಕಳ ಒಂದು ರಿಸಲ್ಟನ್ನು ನಾವು ಪ್ರೀವಿಯಸ್ ಇಯರ್ ರಿಸಲ್ಟನ್ನು ಇಲ್ಲಿ ಹಾಕಬೇಕಾಗತ್ತೆ. ಸೆಕ್ಷನ್ 6ಅಲ್ಲಿ ನೋಡ್ಬೋದು. ಸೊ ಇಲ್ಲಿ 5ನೇ ಕ್ಲಾಸಿಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡ್, ಅಲ್ಲಿ ಎಷ್ಟು ಜನ ಪಾಸ್ ಆದರು, ಅವರ ಒಂದು ಮೋರ್ ದ್ಯಾನ್ 60% ಎಷ್ಟು ಜನ ಆಗಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಕಾಸ್ಟ್ ವೈಸ್ ಇಲ್ಲಿ ಹಾಕಬೇಕಾಗತ್ತೆ, ಹಾಕಿ ಸಬ್ಮಿಟ್ ಕೊಡಬೇಕು. ಇದೇ ರೀತಿ 8th or 7th ನಿಮ್ಮಲ್ಲಿ ಲಾಸ್ಟ್ ಯಾವುದಿದೆ ಅದನ್ನು ಹಾಕಬೇಕಾಗತ್ತೆ ಸೆಕ್ಷನ್ 6ಅಲ್ಲಿ. ಸೊ ಸೆಕ್ಷನ್ 7 ಏನಪ್ಪ ಅಂತಂದರೆ, ಇದು ಸೆಕೆಂಡ್ರಿ ಸ್ಕೂಲಿಗೆ ಸಂಬಂಧಪಟ್ಟಂಗೆ 7.1 ರಿಸಲ್ಟ್ ಫಾರ್ ದ ಗ್ರೇಡ್ 10 ಬೋರ್ಡ್ ಎಕ್ಸಾಮಿನೇಷನ್ ಇನ್ ದ ಪ್ರೀವಿಯಸ್ ಅಕಾಡೆಮಿಕ್ ಇಯರ್. ಈಗ ಕಳೆದ ವರ್ಷ SSLCಯಲ್ಲಿ ಎಷ್ಟು ಜನ ಮಕ್ಕಳು ಅಪಿಯರ್ ಆಗಿದ್ದಾರೆ ಅನ್ನುವಂಥದ್ದು, ನಂಬರ್ ಆಫ್ ಸ್ಟೂಡೆಂಟ್ ಅಪಿಯರ್ಡ್. ಸೊ ಅದೇ ರೀತಿ ಎಷ್ಟು ಜನ ಅಲ್ಲಿ ಪಾಸ್ ಆಗಿದ್ದಾರೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಸೊ ಯಾಕೆಂದರೆ ನಿಮ್ಮ ಒಂದು ಮ್ಯಾನೇಜ್ಮೆಂಟು, ಈ ಎರಡು ಸ್ಕೂಲುನವರು ಮ್ಯಾನೇಜ್ಮೆಂಟಲ್ಲಿ ನೀವು ಮಾಹಿತಿ ಹಾಕುವಾಗ SSLC ರಿಸಲ್ಟ್ ಯಾಕೆ ಅಪ್ಡೇಟ್ ಕೆಲವೊಮ್ಮೆ ಆಗಿರೋದಿಲ್ಲ ಅಂದರೆ ಇಲ್ಲಿ ಯುಡೈಸಲ್ಲಿ ತಾವು ಹಾಕದೇ ಇರೋ ಕಾರಣದಿಂದ ಆಗಿರೋದಿಲ್ಲ. ಸೊ ಗಮನಿಸಬೇಕು, ಎಲ್ಲ ಅನುದಾನಿತ, ಅನುದಾನ ರಹಿತ, ಸರ್ಕಾರಿ ಎಲ್ಲ ಸೆಕೆಂಡ್ರಿ ಸ್ಕೂಲಲ್ಲಿ ಇರುವಂಥ ಮುಖ್ಯೋಪಾಧ್ಯಾಯರು ಗಮನಿಸಬೇಕು. ಇದು 7.1 ಓನ್ಲಿ ಸೆಕೆಂಡ್ರಿ ಸ್ಕೂಲಿಗೆ ಸಂಬಂಧಪಟ್ಟಂಗೆ ಮಾಹಿತಿ ಇರುತ್ತೆ. ಸೊ ಹಾಗಿದ್ದೇ ರೀತಿ 7.2 ಅಲ್ಲಿ ರೆಗ್ಯುಲರ್ ಸ್ಟೂಡೆಂಟ್ ಪಾಸ್ಡ್ ಅವ್ರದ್ದು ಮತ್ತು ಗ್ರೇಡ್ ವೈಸ್ ಅಲ್ಲಿ ಹಾಕಬೇಕಾಗತ್ತೆ. ಸೊ ನೋಡ್ಬೋದು ಇಲ್ಲಿ ಅಪ್ ಟು 40% ಎಷ್ಟು ಜನ ಪಾಸ್ ಆದರು, 41 to 60, 61 to 80, ಅಬೌವ್ 80, ಹೀಗೆ ಅದರ್ ದ್ಯಾನ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಮಾಹಿತಿ ನಿಮ್ಮಲ್ಲಿ ಎಕ್ಸಾಮ್ ಕೂತಿದ್ರೆ ಅವ್ರದ್ದು ಕೂಡ ಮಾಹಿತಿಯನ್ನು ಇಲ್ಲಿ ಹಾಕಿ ಸಬ್ಮಿಟ್ ಕೊಡಬೇಕು, ಸೇವ್ ಕೊಡಬೇಕು. ಸೊ ಇದು 7.2ದಲ್ಲಿ ಬರುವಂಥದ್ದು. ಸೊ ಇದೇ ರೀತಿಯಾಗಿ 7.3 ಏನಿದೆ ಅಂದರೆ, ನಂಬರ್ ಆಫ್ ಅದರ್ ದ್ಯಾನ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಇಫ್ ಎನಿ ಪಾಸ್ಡ್ ಕ್ವಾಲಿಫೈಡ್ ದ ಸೆಕೆಂಡ್ರಿ ಸ್ಕೂಲ್ ಬೋರ್ಡ್, ಅಲ್ಲಿ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಮಾಹಿತಿಯನ್ನು ಇಲ್ಲಿ ಅದರ್ ದ್ಯಾನ್ ರೆಗ್ಯುಲರ್ ಸ್ಟೂಡೆಂಟ್ಸದ್ದು ಮಾಹಿತಿಯನ್ನು ಹಾಕಬೇಕಾಗುತ್ತೆ.
ಇನ್ನು ಭಾಳ ಮುಖ್ಯವಾಗಿ ಸೆಕ್ಷನ್ 8 ಅನ್ನುವಂಥದ್ದು ರಿಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ದು ಮಾಹಿತಿ, ಇದು ಬಹಳ ಮುಖ್ಯ. ನಿಮ್ಮ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಶಾಲೆಗೆ ಬಂದಂಥ ಅನುದಾನದ ಮಾಹಿತಿ ಇಲ್ಲಿ ನಾವು ಹಾಕಬೇಕಾಗತ್ತೆ. ಸೊ ನೀವು ಪ್ರತಿಯೊಂದು ಅಂಶವನ್ನು ಇಲ್ಲಿ ಗಮನಿಸಿ. ಸ್ಕೂಲ್ ಡೆವಲಪ್ಮೆಂಟ್ ಗ್ರ್ಯಾಂಟ್ ಆಗಿರ್ಬೋದು, ಸ್ಕೂಲ್ ಮ್ಯಾನೇಜ್ಮೆಂಟ್ ಗ್ರ್ಯಾಂಟ್ ಆಗಿರ್ಬೋದು, TLM ಟೀಚರ್ಸ್ ಗ್ರ್ಯಾಂಟ್ ಆಗಿರ್ಬೋದು, ಈ ರೀತಿ ನಿಮ್ಮ ಶಾಲೆಗೆ ಯಾವ ಗ್ರ್ಯಾಂಟ್ ಬಂದಿದೆ, ಅದರಲ್ಲಿ ಎಷ್ಟು ಅಮೌಂಟ್ ಬಂತು, ಎಷ್ಟು ಎಕ್ಸ್ಪೆಂಡಿಚರ್ ಆಯಿತು, ಇದನ್ನು ಹಾಕಿ ಇಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಕ್ಯಾಲ್ಕುಲೇಟ್ ಅಂತ ಕೊಟ್ಟರೆ ಅದು ತಾನೇ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ನಂತರದಲ್ಲಿ ಅಪ್ಡೇಟ್ ಕೊಡಬೇಕಾಗತ್ತೆ. ಹೀಗೆ ಪ್ರತಿಯೊಂದು, ಫಾರ್ ಎಕ್ಸಾಂಪಲ್ ಇಲ್ಲಿ ಇವರಿಗೆ ಕಾಂಪೋಸಿಟ್ ಸ್ಕೂಲ್ ಗ್ರ್ಯಾಂಟ್ ಅಂತ 12,500 ಅಂತ ಅವ್ರಿಗೆ ಜಮಾ ಆಗಿದೆ. ಸೊ ಎಕ್ಸ್ಪೆಂಡಿಚರ್ 12,500 ಅಂತ ಹಾಕಿದ್ದಾರೆ. ಮತ್ತೇನಾದರೂ ನಿಮಗೆ ಹೆಚ್ಚುವರಿ ಬಂದಿದ್ದರೆ ಇಲ್ಲಿ ಮಾಹಿತಿಯನ್ನು ಹಾಕಿ ಕ್ಯಾಲ್ಕುಲೇಟ್ ಕೊಟ್ಟು ಅಪ್ಡೇಟ್ ಮಾಡಿದರೆ ಸೊ ಸೆಕ್ಷನ್ 8 ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಇನ್ನು ಸೆಕ್ಷನ್ 9ಕ್ಕೆ ಬಂದಾಗ ನೋಡ್ಬೋದು. ಸೆಕ್ಷನ್ 9ರಲ್ಲಿ ಸೊ ಸೆಕ್ಷನ್ 10 ಬರುತ್ತೆ. ಒಮ್ಮೆಲೆ 10ರಲ್ಲಿ ಓನ್ಲಿ ಫಾರ್ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಸ್ಕೂಲ್ ಮಾತ್ರ ಈ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಸೊ ನಂಬರ್ ಆಫ್ ಟೀಚರ್ಸ್ ವಿತ್ ಆಧಾರ್ ಆರ್ ಹೂಸ್ ಅನಿಕ್ವಲ್ ID ಈಸ್ ಸೀಡೆಡ್ ಇನ್ ಎನಿ ಎಲೆಕ್ಟ್ರಾನಿಕ್ ಡೇಟಾ ಬೇಸಲ್ಲಿ ಏನಾದರೂ ನಿಮ್ಮ ಆಧಾರ್ ಸೀಡೆಡ್ ಆಗಿದೆ ಅನ್ನುವಂಥದ್ದನ್ನು ಹಾಕಿ ಎಷ್ಟು ಜನಕ್ಕೆ ಆಗಿದೆ ಅನ್ನುವಂಥ ಸಂಖ್ಯೆ ಹಾಕಬೇಕಾಗತ್ತೆ. ಸೊ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನೀವು ಭರ್ತಿ ಮಾಡಿ ಎಸ್ ಆರ್ ನೋ ಅಂತ ಇದ್ದಾವೆ. ಸೊ ಎಸ್ ಇದ್ದರೆ ಎಸ್ ಅಂತ ಕೊಡಿ, ನೋ ಇದ್ದರೆ ನೋ ಅಂತ ಕೊಟ್ಟು ಸೇವ್ ಕೊಡಿ. ಸೊ ಹಾಗೆ ಕೊನೆಯದಲ್ಲಿ ಸ್ಕೂಲ್ ಸೇಫ್ಟಿ ಬಗ್ಗೆ ಇದೊಂದು ಮಾಹಿತಿಯನ್ನು ಕೇಳಿದ್ದಾರೆ. ಸೊ ನಿಮ್ಮ ಶಾಲೆಯ ಸುರಕ್ಷತೆ ಬಗ್ಗೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ ಅನ್ನುವಂಥ 9 ಅಂಶಗಳಿದ್ದಾವೆ. ಇದು ಕೂಡ SR ನೋ ಅಂತ ಇದೆ. ಪ್ರತಿಯೊಂದನ್ನು ಓದಿ ಅದು ನಿಮ್ಮ ಶಾಲೆಯಲ್ಲಿ ಇನ್ಸ್ಟಾಲ್ ಆಗಿದ್ದರೆ, ಸೊ ನಿಮ್ಮ ಶಾಲೆಯಲ್ಲಿ ಆಧಾರ್ ಪ್ರಕ್ರಿಯೆ ನಡೆದಿದ್ದರೆ ಸೊ ಎಸ್ ಅಂತ ಕೊಡಿ, ಇಲ್ಲದಿದ್ದರೆ ನೋ ಅಂತ ಇರುತ್ತೆ, ಕೊಟ್ಟು ಈ ಸೇವ್ ಅಂತ ಕೊಡಬೇಕು. ಸೊ ಇದಿಷ್ಟು ಪ್ರತಿ ಶಾಲೆಯವರು UDIS ಮಾಹಿತಿಯನ್ನು ಮೊದಲು ತಾವೇನು ಮಾಡಬೇಕು, ಸಬ್ಮಿಟ್ ಸ್ಟೇಟಸ್ ಮಾಡಿ ನಂತರದಲ್ಲಿ ವ್ಯಾಲಿಡೇಟ್ ಸ್ಟೇಟಸಲ್ಲಿ, ಅಂದರೆ ನೀವು ಕೊಟ್ಟಂಥ ಮಾಹಿತಿ ಎಲ್ಲ ಸಮರ್ಪಕವಾಗಿದ್ದ ನಂತರ ವ್ಯಾಲಿಡೇಟ್ ಕೊಡಬೇಕು. ಕೊಟ್ಟಾದ ನಂತರ ಅದನ್ನು ಫ್ರೀಸ್ ಮಾಡಬೇಕು. ಫ್ರೀಸ್ ಆದಮೇಲೆ ನಿಮಗೊಂದು ಕಾಪಿ ಬರುತ್ತೆ, ಅದನ್ನು ತಾವು ಡೌನ್ಲೋಡ್ ಮಾಡಿಕೊಂಡು ಮುಂದಿನ ಪ್ರಕ್ರಿಯೆ CRC ಹಂತ BRC ಹಂತಕ್ಕೆ ತಾವು ಕಳಿಸ್ಕೊಡ್ಬೇಕಂತ ಈ ಮೂಲಕ ವಿನಂತಿಸಿ ಮಾಡಿಕೊಳ್ತಾ, ಸೊ ಈ ವರ್ಷದ ಪ್ರತಿಯೊಂದು ಶಾಲೆಯವರು ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಬಹಳ ಸಮರ್ಪಕವಾಗಿ UDIS ಪ್ಲಸ್ ಮಾಹಿತಿಯನ್ನು ಭರ್ತಿ ಮಾಡಬೇಕಂತ ಇಲಾಖೆಯ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ನಮಸ್ಕಾರಗಳು.